ನೀವು ಥಿಂಕ್ ಮಾಡಿರ್ಬೋದು, ಕೆಲವರ ಅದೃಷ್ಟ ಇಷ್ಟೊಂದು ಯಾಕೆ ಚೆನ್ನಾಗಿರುತ್ತೆ, ಅವ್ರು ಏನೇ ಬಯಸಿದ್ರು ಸಿಗ್ತಾ ಇರುತ್ತಲ್ಲ. ಅದೇ ಇನ್ನೊಂದು ಕಡೆ ಕೆಲವರ ಜೀವನ ಪೂರ್ತಿ ಸಂಘರ್ಷಗಳನ್ನು ಮಾಡ್ತಾನೆ ಇರ್ತಾರೆ, ಅವರು ಬಯಸೋದು ಏನು ಸಿಕ್ಕಿರೋದಿಲ್ಲ. ನಾವಂದುಕೊಳ್ತೀವಿ ಇದೊಂದು ಅದೃಷ್ಟದ ಆಟ ಅಂತ. ಆದರೆ ಡೀಪ್ ಟ್ರೂತ್ ಏನು ಅಂದರೆ, ನಿಮ್ಮ ಅದೃಷ್ಟವನ್ನು ಬೇರೆ ಯಾರೂ ಬರಿತಾ ಇಲ್ಲ, ಖುದ್ದಾಗಿ ನೀವೇ ಬರ್ಕೋತಾ ಇದ್ದೀರಾ ಪ್ರತಿದಿನ ಪ್ರತಿ ಕ್ಷಣ. ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಹೇಗೆ ಅಂದರೆ ನಿಮ್ಮ ಥಾಟ್ಸಿಂದ, ನಿಮ್ಮ ಶಬ್ದಗಳಿಂದ, ನಿಮ್ಮ ಪದಗಳಿಂದ. ನಾವು ಬಾಲ್ಯದಿಂದ ಕೇಳ್ಕೊಂಬಂದಿದ್ದೀವಿ, ಕೆಟ್ಟದಾಗಿ ಮಾತಾಡಬಾರ್ದು, ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಯಾವಾಗಲೂ ನಾವು ಇದನ್ನು ಕೇಳ್ಕೊಂಬಂದಿದ್ದೀವಿ. ಹಾಗೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು, ನಾಲಿಗೆ ಮೇಲೆ ಸರಸ್ವತಿ ಕೂತಿರ್ತಾಳೆ, ತಪ್ಪಾಗಿ ಮಾತಾಡಬೇಡ, ಬಾಯಿಗೆ ಬಂದಂಗೆ ಮಾತಾಡ್ಕೋಬೇಡ ಅಂತ. ಆದರೆ ನಾವು ಇದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀವ, ಫಾಲೋ ಮಾಡ್ತಿದ್ದೀವ? ಖಂಡಿತ ಇಲ್ಲ. ಸದಾ ಬರೀ ನೆಗೆಟಿವ್ ಪದಗಳನ್ನು ಯೂಸ್ ಮಾಡ್ತಿರ್ತೀವಿ, ನೆಗೆಟಿವ್ ಥಾಟ್ಸಿಂದನೇ ನಾವು ಬಳಲ್ತಾ ಇರ್ತೀವಿ. ಇವತ್ತು ಒಂದು ಅದ್ಭುತವಾದ ಸೀಕ್ರೆಟನ್ನು ಹೇಳ್ತಾ ಇದ್ದೀನಿ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಇಡೀ ಲೈಫನ್ನು ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ. ಇದು ತುಂಬ ತುಂಬ ಸಾಧಾರಣ ನಿಯಮ. ಏನು ಹೇಳ್ತಿರೋ ಅದನ್ನೇ ಪಡಿತೀರಾ. ಅಂದರೆ ನೀವೇನು ಯೋಚಿಸ್ತಿರೋ, ನೀವೇನು ಮಾತಾಡ್ತಿರೋ ಅದನ್ನೇ ಜೀವನದಲ್ಲಿ ಪಡ್ಕೊಂಡು ಹೋಗ್ತಾ ಇರ್ತೀರಾ. ಹಾಗಾದರೆ ಯೂನಿವರ್ಸ್ ನಮ್ಮ ಮಾತುಗಳನ್ನು ಹೇಗೆ ಕೇಳಿಸ್ಕೊಳ್ಳುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ? ಬನ್ನಿ ನೋಡೋಣ. ಫಾರ್ ಎಕ್ಸಾಂಪಲ್, ಈ ಪೂರ ಬ್ರಹ್ಮಾಂಡ ಯೂನಿವರ್ಸ್ ಏನಿದೆ, ಇದೊಂದು ದೊಡ್ಡ ಹೋಟೆಲ್ ಇದ್ದ ಹಾಗೆ. ಆದರೆ ಇಲ್ಲಿ ಮೆನು ಕಾರ್ಡ್ ಇಲ್ಲ. ನೀವೇನು ಅದಕ್ಕೆ ಆರ್ಡರ್ ಕೊಡ್ತೀರೋ ಅದನ್ನು ಅದು ನಿಮಗೆ ತಂದು ಕೊಡುತ್ತೆ. ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್, ನನಗೆ ಬಡತನ ಇರಬಾರ್ದು, ನನಗೆ ಕಾಯಿಲೆ ಬರಬಾರ್ದು, ನನಗೆ ಯಾಕೆ ಯಾವಾಗಲೂ ಕೆಟ್ಟದಾಗ್ತಾ ಇರುತ್ತೆ, ಯಾವಾಗ ಈ ರೀತಿಯಾಗಿ ನಾವು ಹೇಳ್ತೀವಿ, ಯೂನಿವರ್ಸ್ಗೆ ಕೇಳಿಸೋದು ಬಡತನ, ಕಾಯಿಲೆ, ಕಷ್ಟ ಅನ್ನೋ ಪದಗಳು ಮಾತ್ರ, ಅಂತಹ ವೈಬ್ರೇಷನ್ಸ್ ಮಾತ್ರ. ಈ ಬ್ರಹ್ಮಾಂಡ, ನಾವು ಚಿಕ್ಕವರಿದ್ದಾಗ ಜೀನಿ ಕಥೆಯನ್ನು ಕೇಳಿದ್ವಲ್ಲ, ಆ ಜೀನಿಯ ಹಾಗೆ ನಾವು ಏನೇ ಹೇಳಿದ್ರು ಅದು ಹೇಳೋದು ಜಿ ಹುಕುಂ ಮೇರೆ ಆಕ. ಅಂದರೆ ನಿಮ್ಮ ಪ್ರತಿಯೊಂದು ಪದಗಳಿಗೆ ಒಂದೇ ಆನ್ಸರ್ ಹೇಳೋದು ತಥಾಸ್ತು. ನೀವು ಹೇಳಿದ್ರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ, ಆಗ ಯೂನಿವರ್ಸ್ ಹೇಳೋದು ತಥಾಸ್ತು. ಆಗ ನಿಮ್ಮ ಪ್ರಾಬ್ಲಮ್ಸು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನೀವು ಹೇಳಿದ್ರೆ ನಾನು ತುಂಬ ಖುಷಿಯಾಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ, ಯೂನಿವರ್ಸ್ ಹೇಳುತ್ತೆ ತಥಾಸ್ತು. ಆಗ ಯೂನಿವರ್ಸ್ ನಿಮ್ಮ ಖುಷಿಯಾಗಿರೋಕ್ಕೆ ಇನ್ನೂ ಜಾಸ್ತಿ ಜಾಸ್ತಿ ಅವಕಾಶಗಳನ್ನು ಕೊಡ್ತಾ ಹೋಗುತ್ತೆ. ಇದು ಯಾವುದೋ ಜಾದು ಅಲ್ಲ, ಇದೊಂದು ಸೈನ್ಸು. ನಾವು ಹೇಳೋ ಶಬ್ದಗಳು ಗಾಳಿಯಲ್ಲಿ ತೇಲಾಡುವಂಥ ದನಿಯಲ್ಲ, ಪದಗಳು ಒಂದು ಎನರ್ಜಿ, ಶಬ್ದಗಳು ಒಂದು ವೈಬ್ರೇಷನ್ಸು. ಯಾವಾಗ ನೀವು ಏನಾದರೂ ಹೇಳ್ತಿರೋ ಆಗ ಒಂದು ಫ್ರೀಕ್ವೆನ್ಸಿಯನ್ನು, ವೈಬ್ರೇಷನನ್ನು ನೀವು ಯೂನಿವರ್ಸ್ಗೆ ಕಳಿಸ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್, ರೇಡಿಯೋ ಫ್ರೀಕ್ವೆನ್ಸಿಯನ್ನು ತಗೊಳ್ಳಿ. ನೀವು ರೇಡಿಯೋ ಮಿರ್ಚಿನಲ್ಲಿ ಟ್ಯೂನ್ ಮಾಡಬೇಕು ಅಂದರೆ ಅದೇ ಫ್ರೀಕ್ವೆನ್ಸಿಯನ್ನು ನೀವು ಟ್ಯೂನ್ ಮಾಡಬೇಕು. ಬದಲಿಗೆ ನೀವು ಇನ್ಯಾವುದೋ ಚಾನಲನ್ನು ಹಾಕಿದ್ರೆ ಅದರಲ್ಲಿ ಬರೋ ಹಾಡನ್ನು ನೀವು ಕೇಳಬೇಕು. ನೀವು ರೇಡಿಯೋ ಮಿರ್ಚಿನ ಕೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ಯಾವ ಚಾನಲ್ನ ಟ್ಯೂನ್ ಮಾಡ್ತಿರೋ ಅದೇ ಚಾನಲ್ನ ಪ್ರೋಗ್ರಾಮು ಮಾತ್ರ ನಿಮಗೆ ಕೇಳೋದಕ್ಕೆ ಸಾಧ್ಯ. ಇದು ಹಾಗೆಯೇ ನಿಮ್ಮ ಬಾಯಿಂದ ನೆಗೆಟಿವ್ ಫ್ರೀಕ್ವೆನ್ಸಿಯನ್ನು ನೀವು ಸದಾ ಕಳಿಸ್ತಾ ಇದ್ದರೆ ಪಾಸಿಟಿವ್ ರಿಸಲ್ಟ್ನ ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಪಾಸಿಟಿವ್ ಸರ್ಕಮ್ಸ್ಟೆನ್ಸಸ್ ಆಗಲಿ, ಪಾಸಿಟಿವ್ ಅವಕಾಶಗಳಾಗಲಿ ಹೇಗೆ ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ದಿನದಲ್ಲಿ ನಮ್ಮ ಮೈಂಡಲ್ಲಿ ಸಾವಿರಾರು ಥಾಟ್ಗಳು ಬಂದು ಹೋಗ್ತಾ ಇರುತ್ತೆ. ಅದೆಷ್ಟೋ ಪದಗಳನ್ನು ನಾವು ಮಾತಾಡ್ತಾ ಇರ್ತೀವೋ ಗೊತ್ತಿಲ್ಲ. ಅದರಲ್ಲಿ ನಮ್ಮ ಬಗ್ಗೆ ನಾವೇ ಏನು ಹೇಳ್ಕೊಂಡಿರ್ತೀವೋ ಗೊತ್ತಿಲ್ಲ. ಅದರಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇರ್ಬೋದು. ನನಗೆ ಸಾಕಾಗಿದೆ, ಜನ ತುಂಬ ಕೆಟ್ಟವರು, ಪ್ರಪಂಚ ತುಂಬ ಕೆಟ್ಟದು, ನಮಗೆ ಗೊತ್ತಿಲ್ಲದೆ ನಮ್ಮ ಲೈಫಲ್ಲಿ ನಾವೇ ನೆಗೆಟಿವ್ ಸ್ಕ್ರಿಪ್ಟನ್ನು ಬರ್ಕೊಂಡು ಹೋಗ್ತಾ ಇರ್ತೀವಿ. ಅದನ್ನು ಹಾಗೆ ನಾವು ಪಡಿತಾ ಹೋಗ್ತಾ ಇರ್ತೀವಿ. ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು ಒಂದು ಚಿಕ್ಕ ಮಗುವಿನ ಹಾಗೆ. ಅದಕ್ಕೆ ತಮಾಷೆ ಯಾವುದು, ಸೀರಿಯಸ್ ಯಾವುದು ಅಂತ ಗೊತ್ತಾಗಲ್ಲ. ಎಸ್ ಅಥವಾ ನೋ ಕೂಡ ಡಿಫ್ರೆನ್ಸ್ ಅದಕ್ಕೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ರೆ ನಾನು ಫೇಲ್ ಆಗೋದಕ್ಕೆ ಇಷ್ಟಪಡಲ್ಲ ಅಂತ, ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಇಷ್ಟಪಡಲ್ಲ ಅನ್ನೋದನ್ನು ತಗೊಳ್ಳೋದಿಲ್ಲ, ಫೇಲ್ ಅನ್ನೋದನ್ನು ಮಾತ್ರ ಅದು ಅಬ್ಸರ್ವ್ ಮಾಡುತ್ತೆ. ಆ್ಯಂಡ್ ಅದು ನಿಮ್ಮನ್ನು ಫೇಲ್ಯೂರ್ ಕಡೆನೇ ತಗೊಂಡು ಹೋಗುತ್ತೆ. ನೀವು ಬೇಕಾದರೆ ಗೂಗಲ್ನ ಎಕ್ಸಾಂಪಲ್ ತಗೊಳ್ಳಿ, ರಿಸರ್ಚ್ ಮಾಡಿ ಕಾಯಿಲೆ ಯಾಕೆ ಬರುತ್ತೆ ಅಂತ. ಆಗ ಕಾಯಿಲೆಗಳ ಒಂದು ಲೀಸ್ಟ್ ನಿಮ್ಮ ಮುಂದೆ ಅದು ತೋರಿಸುತ್ತೆ. ಅದೇ ನೀವು ಆರೋಗ್ಯವಂತರಾಗಿರೋದು ಹೇಗೆ ಅಂತ ಸರ್ಚ್ ಮಾಡಿದ್ರೆ ಆಗ ನಿಮಗೆ ಆರೋಗ್ಯವಾಗಿರೋ ಒಂದು ಲೀಸ್ಟ್ ಸಿಗುತ್ತೆ. ಸೊ ನಿಮ್ಮ ಮೈಂಡು ಎಲ್ಲಕ್ಕಿಂತ ದೊಡ್ಡ ರಿಸರ್ಚ್ ಎಂಜಿನ್ ಇದ್ದಾಗೆ, ಏನು ಕ್ವಶನ್ ಕೇಳ್ತಿರೋ ಅದು ಅದಕ್ಕಷ್ಟೇ ಆನ್ಸರ್ ಕೊಡೋದು, ಹೇಗೆ ಹೇಳ್ತಿರೋ ಹಾಗೆ ದಾರಿಗಳು ಸಿಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತಿಂದಾನೇ, ಈ ಕ್ಷಣದಿಂದಾನೇ ನಿಮ್ಮ ಪದಗಳನ್ನು ಚೇಂಜ್ ಮಾಡ್ಕೊಳ್ಳಿ. ನೆಗೆಟಿವ್ ಪದಗಳನ್ನು ದಯವಿಟ್ಟು ನಿಲ್ಲಿಸಿ.
ಇದನ್ನು ಮಾಡೋದಕ್ಕೆ ದಾರಿ ಯಾವುದು ಅಂದರೆ ಕಂಪ್ಲೇಂಟ್ ಮಾಡೋದನ್ನು ಸ್ಟಾಪ್ ಮಾಡಬೇಕು, ನೆಗೆಟಿವ್ ಕಮೆಂಟ್ಸ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಏನು ಬೇಡವೋ ಅದರ ಬಗ್ಗೆ ಮಾತುಗಳನ್ನು ನಿಲ್ಲಿಸಬೇಕು, ಬದಲಿಗೆ ನಿಮಗೆ ಏನು ಬೇಕೋ ಅದರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಸಾಲದಲ್ಲೇ ಮುಳುಗಿದ್ದೀನಿ ಅನ್ನೋದರ ಬದಲಿಗೆ ಹಣ ನನ್ನ ಹತ್ರ ಈಸಿಯಾಗಿ ಬರ್ತಾ ಇದೆ, ನಾನು ಒಂಟಿಯಾಗಿದ್ದೀನಿ ಅನ್ನೋದರ ಬದಲು ನನ್ನೊಂದಿಗೆ ನಾನು ಸಂತೋಷವಾಗಿದ್ದೀನಿ, ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳ್ಕೋಬೇಕು. ಇದನ್ನೇ ಸೆಲ್ಫ್ ಅಫರ್ಮೇಷನ್ಸ್ ಅಂತ ನಾವು ಹೇಳ್ತೀವಿ. ಯಾವುದನ್ನು ನೀವು ಮತ್ತೆ ಮತ್ತೆ ವಿಶ್ವಾಸ ಇಟ್ಟು ಹೇಳ್ತೀರೋ ಆಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರಿಂಟ್ ಆಗುತ್ತೆ, ಅದು ರಿಯಾಲಿಟಿಗೆ ಕನ್ವರ್ಟ್ ಆಗುತ್ತೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಒಂದು ಸಾರಿ ನೀವು ಏನಾದರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಂಬಿಸ್ಬಿಟ್ರೆ ಇಡೀ ಬ್ರಹ್ಮಾಂಡ ನಿಮಗೆ ಅದನ್ನು ತಂದು ಕೊಡೋದಕ್ಕೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ನಮಗೆ ಅದು ಸುಳ್ಳು ಅಂತ ಅನ್ನಿಸ್ತಾ ಇದ್ರೂ ಕೂಡ ಪರವಾಗಿಲ್ಲ, ಸ್ಟಾರ್ಟಿಂಗಲ್ಲಿ ಒಳ್ಳೊಳ್ಳೆ ಪದಗಳನ್ನು ನಿಮಗೆ ನೀವೇ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಐ ಆಮ್ ಸಕ್ಸಸ್ಫುಲ್, ಐ ಆಮ್ ರಿಚ್, ಐ ಆಮ್ ಹೆಲ್ತಿ. ಹೀಗೆ ನಿಮ್ಮ ಬಗ್ಗೆ ನೀವೇ ಒಳ್ಳೆ ಪದಗಳನ್ನು, ಪಾಸಿಟಿವ್ ಪದಗಳನ್ನು ಯೂಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಒಂದು ದಿನ ಆ ಸುಳ್ಳು ನಿಮ್ಮ ಲೈಫಲ್ಲಿ ನಿಜ ಆಗಿ ಕನ್ವರ್ಟ್ ಆಗುತ್ತೆ. ಇವತ್ತೊಂದು ಸ್ಮಾಲ್ ಚಾಲೆಂಜನ್ನು ಕೊಡ್ತೀನಿ. ನಿಮಗೆ 24 ಅವರ್ಸು ನಿಮ್ಮ ಬಗ್ಗೆ ನೀವೇ ಒಂದೇ ಒಂದು ನೆಗೆಟಿವ್ ಪದನ ಹೇಳ್ಕೊಬೇಡಿ, ಯೋಚಿಸೋಕೆ ಹೋಗಬೇಡಿ, ಬೇರೆಯವ್ರಿಗೂ ಕೂಡ ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ನೆಗೆಟಿವ್ ಪದಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅದೃಷ್ಟವನ್ನು ಬೈಯೋಕ್ಕೆ ಹೋಗಬೇಡಿ, ಬೇರೆಯವರ ಅದೃಷ್ಟವನ್ನು ಹಳೆಯೋದಕ್ಕೆ ಹೋಗಬೇಡಿ. ಯಾವಾಗ ನೆಗೆಟಿವ್ ಪದ ಬರುತ್ತೆ ಮೈಂಡಲ್ಲಿ, ಆಗ ಒಂದು ಕ್ಷಣ ಪಾಸ್ ಮಾಡಿ ಅದನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಆ್ಯಂಡ್ ಫೀಲ್ ಮಾಡಿ ನಿಮ್ಮ ಪದಗಳ ಚಮತ್ಕಾರ ಏನಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ನಾಲಿಗೆ ಏನಿದೆ ಅದೊಂದು ಪೇಂಟ್ ಮತ್ತು ಬ್ರಷ್ನ ಹಾಗೆ. ನಿಮ್ಮ ಲೈಫು ಒಂದು ಕ್ಯಾನ್ವಾಸ್ ಥರ. ಅದರಲ್ಲಿ ನೀವು ಕಪ್ಪು ಬಣ್ಣ ಬಳ್ಕೊತಿರೋ ಇಲ್ಲ ಕಲರ್ಫುಲ್ ಬಣ್ಣ ಬಳ್ಕೊತಿರೋ ಅದನ್ನು ನಿಮಗೆ ಬಿಟ್ಟಿತ್ತು. ಏನು ಹೇಳ್ತಿರೋ ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ನೆಗೆಟಿವ್ ಆಗಿ ಹೇಳಿದ್ರೆ ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೀರಾ, ಪಾಸಿಟಿವ್ ಆಗಿ ಹೇಳಿದ್ರೆ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತೀರಾ. ಸದಾ ಯೂನಿವರ್ಸು ಕೇಳ್ತಾನೆ ಇರುತ್ತೆ. ಹಾಗಾದರೆ ರೆಡಿನಾ ನಿಮ್ಮ ಲೈಫ್ನ ಸ್ಟೋರಿನ ಚೇಂಜ್ ಮಾಡ್ಕೊಳ್ಳೋದಕ್ಕೆ? ನನಗೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.